ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಾಲಯದ ಅರ್ಚಕ ಮತ್ತು ಮಾಲೀಕನ ನಡುವೆ ಮಧ್ಯೆ ಶೀತಲ ಸಮರಕ್ಕೆ ದೇವಾಲಯಕ್ಕೆ ಬಿತ್ತು ಬೀಗ. ಇದು ಸತ್ಯವಾಗಲೂ ಆಂಜನೇಯನ ಪಾದಾನ ಹೇಳ್ತಾ ಇದ್ದೀನಿ. ನಾನೇನ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಇವತ್ತು ರಾತ್ರಿಗೆ ಬಿದ್ದು ನೀವು ನಂಬ್ತೀರಾ ಇಲ್ಲ. ನನ್ನ ಹತ್ರ ರೂಪಾಯಿ ಕಾಸು ಇಲ್ಲ, ಬೇರೆಯವರ ಹತ್ರ ಬೇಡಿ ಕಾಸು ತಂದಿದ್ದೀನಿ. ನಾನೇನು ಸುಳ್ಳು ಹೇಳಲ್ಲ ಅಂದ್ರೆ ಸರ್ ನಾಶ ಆಗೋಗಿಲ್ಲ. ನನ್ನ ಮಗಲ 6 ತಿಂಗಳ ಟೈಮ್ ನಾಶ ಆಗೋದಲ್ಲ ಸರ್. ದೇವ್ರ ವಿಚಾರಕ್ಕೆ ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ. ಕೋಟಿಗಳು ಕಾಸಾಗಿದೆ, 4-5 ಕೋಟಿ ಕಾಸಾಗಿದ್ದೀನಿ. ನನ್ನ ಮಗ ಊರೆಲ್ಲ ದೇವಸ್ಥಾನಕ್ಕಲ್ಲ ಸರ್, ಒಬ್ಬರಲ್ಲ ಅವಮಾನ ಆಗ್ಬಿಟ್ಟಿದೆ ಸರ್. ಕಳೆದ 10-15 ವರ್ಷಗಳ ಹಿಂದೆ ಪಟ್ಟಣದಲ್ಲಿ ಶ್ರೀ ಅಭಯ ವೀರಾಂಜನೇಯ ಸ್ವಾಮಿ ದೇವಾಲಯವನ್ನ ಸ್ಥಾಪಿಸಿದ್ದು, ನಂತರ ವರ್ಷಗಳು ಕಳೆದಂತೆ ಅರ್ಚಕ ಲೋಕನಾಥಾಚಾರ್ ಅವರ ಸುಪರ್ದಿಗೆ 3 ವರ್ಷಗಳ ಹಿಂದೆ ದೇವಾಲಯ ಮಾಲೀಕ ಪ್ರಕಾಶ್ ಬಿಟ್ಟುಕೊಟ್ಟಿದ್ದು, ಅರ್ಚಕ ದೇವಾಲಯಕ್ಕೆ ಬರುವ ಕೆಲ ಭಕ್ತಾದಿಗಳ ಹತ್ತಿರ ಹೆಚ್ಚಿನ ಹಣ ಪಡೆದು ಕಮರ್ಷಿಯಲ್ ಮಾಡಿಕೊಂಡ ಆರೋಪ ಎದುರಿಸಿದ್ದು, ಇಂದು ದೇವಾಲಯ ಬೀಗ ಜಡಿದ್ರಿಂದ ಅರ್ಚಕ ನ್ಯಾಯಾಲಯ ಮೊರೆ ಹೋಗಿ ಹಸ್ತಕ್ಷೇಪ ಮಾಡದಂತೆ ತಡೆಯಾಜ್ಞೆ ತಂದ ಕಾರಣ ಕೆಲ ಕಾಲ ಗೊಂದಲ ಸೃಷ್ಟಿಯಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ದೇವಾಲಯ ಮಾಲೀಕ ಪ್ರಕಾಶ್ ಮಾತನಾಡಿ, ಕಳೆದ 5 ತಿಂಗಳಿನಿಂದ ದೇವಾಲಯ ನಮ್ಮ ಸುಪರ್ದಿಗೆ ಬಿಟ್ಟುಕೊಡುವಂತೆ ಹೇಳಿದ್ರೂ ಬಿಡದೆ ದೇವಾಲಯ ವಿಷಯದಲ್ಲಿ ರಾಜಕೀಯ ಬೆರೆಸಿ ದೇವಾಲಯದ ಬಗ್ಗೆ ಇಲ್ಲಸಲ್ಲದ ವಿಷಯ ಹಬ್ಬಿಸಿ ಭಕ್ತಾದಿಗಳ ಮನಸ್ಸಲ್ಲಿ ಅಪಪ್ರಚಾರ ಮಾಡಿ ಭಯದ ವಾತಾವರಣ ಹುಟ್ಟಿಸಿದ್ದಾರೆ. ಆದರೆ ನಿಜ ಸಂಗತಿ ಏನೆಂದ್ರೆ, ದೇವಾಲಯಕ್ಕೆ ಬರುವ ಭಕ್ತಾದಿಗಳಿಗೆ ಜ್ಯೋತಿಷ್ಯ ಹೇಳುವ ನೆಪದಲ್ಲಿ ಭಯ ಹುಟ್ಟಿಸಿ ಹಣ ಮಾಡುವ ಪ್ರವೃತ್ತಿ ಬೆಳೆಸಿ ದೇವಾಲಯವನ್ನ ವ್ಯಾಪಾರೀಕರಣ ಮಾಡಿದ್ದನ್ನ ವಿರೋಧಿಸಿದ್ದಕ್ಕೆ ಈ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಇನ್ನು ದೇವಾಲಯದ ಅರ್ಚಕ ಲೋಕನಾಥಾಚಾರ್ ಮಾತನಾಡಿ, ಆಂಜನೇಯನನ್ನ ಸ್ಥಾಪಿಸಿರುವ ಜಾಗವು ಸರ್ಕಾರಿ ಖರಾಬಿ ಜಾಗವಾಗಿದೆ. ಭಕ್ತಾದಿಗಳ ಸಮ್ಮುಖದಲ್ಲಿ ಎಲ್ಲ ಸುಸೂತ್ರವಾಗಿ ನಡೆದುಕೊಂಡು ಬರುತ್ತಿತ್ತು. ದೇವಾಲಯ ಜಾಗದ ಹಿಂದೆ ಇರುವ ಜಾಗ ನನಗೆ ಆಗಿದ್ದು, ಆ ಜಾಗವು ನನ್ನದೇ. ಆದ್ದರಿಂದ ಆಂಜನೇಯ ಮೂರ್ತಿಯನ್ನ ದೇವನಹಳ್ಳಿಗೆ ಸ್ಥಳಾಂತರಿಸಿ ಈ ಜಾಗದಲ್ಲಿ ವ್ಯಾಪಾರಿ ಸ್ಥಳವನ್ನಾಗಿ ಮಾಡಿ ಕಾಂಪ್ಲೆಕ್ಸ್ ಕಟ್ಟಿಸುತ್ತೇನೆ ಎಂದು ತಿಳಿಸಿದ್ದರಿಂದ ಸಮಸ್ಯೆ ಉದ್ಭವಿಸಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರು ಸ್ಥಳಕ್ಕೆ ಸುದ್ದಿ ಮಾಡುವ ಸಲುವಾಗಿ ಹೋಗಿದ್ದಾರೆ. ವಿಜಯಪುರ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ನಾಯ್ಕ್ ಏಕಾಏಕಿ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿ ತನ್ನ ಕ್ರೌರ್ಯ ಮೆರೆದಿದ್ದಾರೆ. ಇದಕ್ಕೆ ಪತ್ರಕರ್ತರ ಸಂಘ ಮತ್ತು ಸಾರ್ವಜನಿಕವಾಗಿ ಬೇಸರ ವ್ಯಕ್ತಪಡಿಸಿದರು. ನಡೆದಿದ್ದಕ್ಕೆ ಒಂದು ಸಣ್ಣ ಗಲಾಟೆ ಆಗಿದೆ. ಆ ಸಣ್ಣ ಗಲಾಟೆ ಆದಾಗ ಒಂದು ಸ್ಟೇಷನ್ ಗಂಟ ಹೋಗಿ ಬಂದು ಒಂದು FIRಗಳೆಲ್ಲ ಆಗಿ ಸಮಸ್ಯೆ ಬಿಟ್ಟರೆ ಅದು ಬಿಟ್ಟರೆ ಇನ್ನೇನು ಯಾರ ಕಡೆಯಿಂದಲೂ ಏನು ಸಮಸ್ಯೆ ಇಲ್ಲ. ಆವಾಗ ನಾವೇನು ಮಾಡಿದ್ವಿ, ಸ್ವಲ್ಪ ಆ ಸಮಸ್ಯೆ ಆದಾಗ ನಾವು ಒಂದು ಸ್ವಲ್ಪ ನಂಗೆ ಹೆಲ್ತ್ ಬೇರೆ ಪ್ರಾಬ್ಲಮ್ ಆಗಿತ್ತು. ಆವಾಗ ನಾವೇನು ಮಾಡಿದ್ವಿ, ಇವರು ಲೋಕನಾಥ್ ಅಂತ ಅಂದ್ಬಿಟ್ಟು ಲೋಕನಾಥಾಚಾರ್ಯ ಅಂತ ಇವರು ಆರ್ವಳ್ಳಿ, ಇವ್ರನ್ನ ಕರೆದು, ಸ್ವಾಮಿ ನಿಮ್ಗೊಂದು 2 ವರ್ಷ ನಾವು ಬಿಟ್ಕೊಟ್ಟಿರ್ತೀವಿ, ನೀವು ಪೂಜೆ ಮಾಡಿಕೊಡ್ರೆ ನಾವು ಹೇಳಿದಾಗ ನಮ್ಗೆ ಬಿಟ್ಕೊಡ್ಬೇಕು, ನಾವು ದೇವಸ್ಥಾನ ಅಭಿವೃದ್ಧಿ ಯಾವಾಗ ಮಾಡ್ಕೊತೀವಿ ಅವಾಗ ಹೇಳ್ತೀರಿ, ಅವಾಗ ಬಿಟ್ಕೊಡ್ಬೇಕು ಅಂತ ಹೇಳ್ಬಿಟ್ಟು 5 ತಿಂಗಳಿಂದ ನಾನು ಹೇಳ್ಕೊಂಡೇ ಬಂದಿದ್ದೀನಿ. 5 ತಿಂಗಳಿಂದ ಈಗೋ ಅಂದ್ಕೊಂಡು ಮತ್ತೆ ಹಿಂಗೆ ಬೇರೆ ರಾಜಕೀಯದ ಲೆವೆಲ್ಗೆ ದೇವ್ರನ್ನ ರಾಜಕೀಯದ ಲೆವೆಲ್ಗೆ ತಗೊಂಡೋಗಿ ಏನು ಹಬ್ಬಿಸಿದ್ರು ಅಂದರೆ, ದೇವ್ರನ್ನ ತೆಗೆದುಬಿಡ್ತಾರಂತೆ, ದೇವಸ್ಥಾನ ತೆಗೆದುಬಿಡ್ತಾರಂತೆ, ಆ ದೇವಸ್ಥಾನನ ನಾವು ಉಳಿಸ್ಬೇಕು ಅಂತ ಹೇಳ್ಬಿಟ್ಟು. ಈಗ ದೇವ್ರನ್ನ ತೆಗಿತೀನಿ, ದೇವಸ್ಥಾನ ತೆಗಿತೀನಿ ಅಂತ ಏನಾದರೂ ಒಂಚೂರು ಪ್ರೂಫ್ ಇದ್ದರೆ ಅವ್ರು ಕೊಡಬೇಕು ತಾನೆ. ಸುಮ್ಮನೆ ಅಪಪ್ರಚಾರ ಯಾಕೆ ಮಾಡ್ತಾರೆ ದೇವಸ್ಥಾನದ ಬಗ್ಗೆ? ಅವ್ರಿಗೆ ಇಲ್ಲಿ ಏನು ಮಾಡ್ಕೊಂಬಿಟ್ರು, ಇದು ಸತ್ಯವಾಗಲೂ ಆಂಜನೇಯನ ಪಾದಾನ ಹೇಳ್ತಾ ಇದ್ದೀನಿ. ನಾನೇನ ಸುಳ್ಳು ಹೇಳಿದ್ರೆ ನನ್ನ ನಾಲ್ಗೆ ಇವತ್ತು ರಾತ್ರಿಗೆ ಬಿದ್ದೋಗಿ ಅದನ್ನು ಪೂರ್ತಿ ದೇವಸ್ಥಾನದಲ್ಲಿ ಕಮರ್ಷಿಯಲ್ ಮಾಡ್ಕೊತಾವನೆ. ಜ್ಯೋತಿಷ್ಯ ಹೇಳ್ತಾನೆ,
ಆ ಜ್ಯೋತಿಷ್ಯ ಹೇಳೋರಿಗೆ ಏನು ಮಾಡ್ತಾವನೆ, ಭಯ ಇಡಿಸ್ತಾನೆ. ನಿನ್ಗೆ ಆ ರಾಹುಕೇತು ಸರಿ ಇಲ್ಲ, ಈ ಗುರು ಸರಿ ಇಲ್ಲ, ಶನಿ ಸರಿ ಇಲ್ಲ, ನಾನೇ ಹೋಮ ಮಾಡ್ತೀನಿ ಅನ್ನೋದು. ಬರೋದು ಬೆಳಗ್ಗೆ 6 ಗಂಟೆಗೆ ಹೋಮ ರೆಡಿ ಮಾಡ್ತಾನೆ, 10 ಗಂಟೆಗೆ ಒಬ್ರಿಗೆ ಮುಗಿತೈತೆ, 10ವರೆಗೆ ಇನ್ನೊಬ್ರು ನಿಗ್ತಾನೆ, 12 ಗಂಟೆಗೆ ಒಂದು ಹೋಮ ಮುಗಿಸ್ತಾನೆ, 20,000-25,000 ರೂಪಾಯಿ ಒಂದು ಹೋಮಕ್ಕೆ ಫಿಕ್ಸ್ ಮಾಡ್ತಾನೆ. ಈಗ ನಾವು ನಿಮ್ಮ ಹತ್ರ ಗುರುಗಳ ಹತ್ರ ಏನಕ್ಕೆ ಬರ್ತೀರಿ, ನನಗೇನೋ ಒಂದು ಭಯ ದಿಗ್ಲಿರ್ತೈತೆ, ಏನೋ ಒಂದು ಕಷ್ಟ ಅಂತ. ನೀವು ಇದ್ದಿದ್ದು ಕಷ್ಟ ಇಕ್ಕಿದ್ರೆ ನನಗೆ ಭಯ ಇಡ್ಸಿದ್ರೆ ಅವಾಗ ನಾನೇನು ಮಾಡ್ತೀನಿ, ಸಾಲವಲ್ಲನ ಮಾಡಿ ನಿಮ್ಮ ಹತ್ರ ಬಂದು ಒಂದು ಹೋಮ ಮಾಡ್ತಾರೆ. ಈ ಥರ ಕಮರ್ಷಿಯಲ್ ಮಾಡ್ಕೊಂಬಿಟ್ಟು ಲಕ್ಷಾಂತರ ರೂಪಾಯಿ 3 ವರ್ಷದಿಂದ ಸರ್. ಇದನ್ನು ನಾನು ಹೇಳ್ತಾ ಇದ್ದೀನಿ, ರಾಮನ ಪಾದದಾಣೆ, ನಾನು ಸುಳ್ಳು ಹೇಳಿದ್ರೆ ನನ್ನ ಬಾಲ್ಗೆ ಅವನ ನಮ್ಮನ್ನು ಹಂಗೆ ಬಿದ್ದೋಗ್ತೀನಿ. ಇದು ಸತ್ಯ. ಈ ಕಮರ್ಷಿಯಲ್ಗೋಸ್ಕರವಾಗಿ ನಾನು ಖಾಲಿ ಅದನ್ನು ಬಿಡಿಸ್ತಾ ಇದ್ದೀನಿ. ನಾನು ಬೇರೆ 500 ಕೋಟಿ ದೇವಸ್ಥಾನ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿದ್ರೆ ಈ ಊರೆಲ್ಲನೂ ತಾಲೂಕೆಲ್ಲ ರಾಜಕೀಯದವ್ರ ಹತ್ರ ಹೋಗವನೆ, ಕಾಂಗ್ರೆಸ್ ಲೀಡರ್ಗಳವ್ರ ಹತ್ರ ಎಲ್ಲರ ಹತ್ರ ಹೋಗವನೆ, ನಂಗೆ ದೇವಸ್ಥಾನ ಬಿಡಿಸ್ಕೊಡ್ರಿ, ದೇವ್ರನ್ನೇ ನಂಗೆ ಬರ್ಸ್ಕೊಟ್ಬಿಡ್ರಿ ಅಂತ. ಸರ್ ಅದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತಂದರೆ, ಹೊಟ್ಟೆ ಊಟ ಇಲ್ಲ. ಆ ದೇವ್ರನ್ನ ಒಂದು ಸರಿ ತರಬೇಕಾದ್ರೆ 2 ಲಕ್ಷ ಕಾಸು ಬೇಕಾಗಿತ್ತು. ನೀವು ನಂಬ್ತೀರಾ ಇಲ್ಲ, ನನ್ನ ಹತ್ರ ರೂಪಾಯಿ ಕಾಸಿರಲಿಲ್ಲ, ಬೇರೆಯವ್ರ ಹತ್ರ ಬೇಡಿ ಕಾಸು ತಂದಿದ್ದೀನಿ. ನಾನೇನು ಸುಳ್ಳು ಹೇಳೋದಾದರೆ ಸರ್ ನಾಶ ಆಗೋಗ್ಲಿ. ಇಲ್ಲ ನನ್ನ ಮಗನ 6 ತಿಂಗಳ ಟೈಮು ನಾಶ ಆಗೋತಲ್ಲ ಸರ್ ದೇವ್ರ ವಿಚಾರಕ್ಕೆ. ಸರ್ ನಾವು ಎಷ್ಟು ಕಷ್ಟಪಟ್ಟಿದ್ರಿ, ಕೋಟಿಗಳು ಕಾಸಾಗಿದ್ದೀನಿ ಸರ್, 4-5 ಕೋಟಿ ಕಾಸಾಗಿದ್ದೀನಿ. ನನ್ನ ಮಗ ಊರೆಲ್ಲ ಹಬ್ಬಿಸಿ ನಮ್ಗೆ ಇಲ್ಲಿ ವಿಜಯಪುರದಲ್ಲಿ ದೇವನಹಳ್ಳಿ ರಸ್ತೆ ಅಶೋಕನಗರದಲ್ಲಿ ಅಭಯ ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಇತಿಹಾಸ 45-50 ವರ್ಷಗಳ ಇತಿಹಾಸ ಇರತಕ್ಕಂತಹ ದೇವಸ್ಥಾನ. ಈ ದೇವಸ್ಥಾನ ನಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಎಲ್ಲ ಭಕ್ತಾದಿಗಳ ಆಧಾರಿತವಾಗಿ ನಡ್ಕೊಂಡು ಬರ್ತಾ ಇದೆ. ಇದು 2015ರಲ್ಲಿ ಒಂದು ಸಂಕಲ್ಪ ಮಾಡಿಕೊಂಡು ನಾವೆಲ್ಲ ಭಕ್ತಾದಿಗಳ ಜೊತೆಯಲ್ಲಿ ಗಣಾಚಾರಿ ಪ್ರಕಾಶ್ ಅಣ್ಣ ಅನ್ನುವಂಥವರು ಕೂಡ ಸೇರಿ ಆ ದೊಡ್ಡ ಆಂಜನೇಯ ಸ್ವಾಮಿ 18 ಅಡಿ ಏನು ಆಂಜನೇಯ ಸ್ವಾಮಿ ಇದೆಯೋ ಆ ದೇವರನ್ನು ಎಲ್ಲ ಭಕ್ತಾದಿಗಳ ನೆರವಿನೊಂದೇ ಮಾಡಿರೋದು. ಮಾಡಿ ಇಟ್ಟಿರುವಂತಹ ಜಾಗ ಕೂಡ ಗೌರ್ಮೆಂಟ್ ಜಾಗನೇ, ಖರಾಬಿ ಜಾಗದಲ್ಲೇ ಇಟ್ಟಿರ್ತಕ್ಕಂಥ ಅಲ್ಲ, ಗೌರ್ಮೆಂಟ್ ಜಾಗದಲ್ಲಿ ಇಟ್ಟಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಅದು ಹಿಂದೆಗಡೆ ಬರುತ್ತೆ ಜಾಗ. ಈ ಜಾಗ ಇರುವಂಥದ್ದು ಖರಾಬಿ ಜಾಗದಲ್ಲೇ. ಆ ದೇವರನ್ನು ಇಟ್ಟಿದ್ದಾದಮೇಲೆ ಸುಮಾರು ವರ್ಷಗಳ ಕಾಲ ಎಲ್ಲ ಭಕ್ತಾದಿಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ ಗಣಾಚಾರಿ ಪ್ರಕಾಶಣ್ಣ ಕೂಡ ನಡೆಸ್ತಾ ಇದ್ದಾರೆ. ಅವರ ನೇತೃತ್ವದಲ್ಲೇ ನಾವು ನಡ್ಕೊಂಡು ಬರ್ತಾ ಇದ್ದೀವಿ, ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ಅವರು ಕಾರಣಾಂತರವಾಗಿ ಒಂದು 3 ವರ್ಷಗಳ ಹಿಂದೆ 4 ವರ್ಷಗಳ ಹಿಂದೆ ನಾನಿನ್ನು ಮುಖಂಡತ್ವದಲ್ಲಿ ಇರೋಕ್ಕಾಗಲ್ಲ, ನಿಮ್ಮ ಮುಖಂಡತ್ವದಲ್ಲಿ ನಡೀಲಿ, ನೀವು ಒಂದು ಟ್ರಸ್ಟ್ ಮಾಡ್ಕೊಳ್ಳಿ, ಟ್ರಸ್ಟ್ ಮಾಡಿಕೊಂಡು ನಾನು ಈ ಜಾಗ ವ್ಯವಸ್ಥೆ ಏನು ನಡೀತಾ ಇದೆ ಅದೇ ಥರ ಚೆನ್ನಾಗಿ ಪೂಜೆಗಳು ನಡ್ಕೊಂಡು ಹೋಗಲಿ, ನೀವು ಅಧ್ಯಕ್ಷರು ಇನ್ನೊಂದು ಮತ್ತೊಂದು ಎಲ್ಲ ಮಾಡಿಕೊಂಡು ಈ ದೇವಸ್ಥಾನ ಚೆನ್ನಾಗಿ ಕಟ್ಕೊಂಡು ಅಭಿವೃದ್ಧಿ ಮಾಡ್ಕೊಂಡು ಹೋಗಿ, ನಾನು ಮುಖಂಡತ್ವದಿಂದ ವಿರಮಿಸ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಹೇಳಿ ತಿಳಿಸಿ ಅವರು ಹೊರಟೋಗಿದ್ದಾರೆ. ಈಗ 3-4 ವರ್ಷದಿಂದ ನಮ್ಮದು ಒಂದು ಹನುಮ ಸಂಘ ಅಂತ ಹೇಳಿದ್ದು, ಇಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇದ್ ಕಡೆನೂ ವಿಡಿಯೋ ಕವರ್ ಮಾಡಿ ಎಲ್ಲರೂ ಸೇರಿ ಬಂದು ಇಲ್ಲಿ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು ಏನಿಲ್ಲ ಅಂದರೂ ಹನುಮ ಜಯಂತಿ ಬಂದುಬಿಟ್ಟು ಒಂದು 15 ಲಕ್ಷ ಎಲ್ಲರೂ ಭಕ್ತಾದಿಗಳು ದೇಣಿಗೆ ಕೊಟ್ಟಿರೋವಂಥದ್ದೇನೆ. ನಮ್ಮ ಹತ್ರ ರಸೀದಿ ಬುಕ್ಗಳು ಕೂಡ ಇದ್ದಾವೆ. ಎಲ್ಲ ಕೂಡ ಕರೆಕ್ಟಾಗಿ ಲೆಕ್ಕಾಚಾರ ಮಾಡ್ಕೊಂಡು ನಡೆಸ್ಕೊಂಡು ಬರ್ತಾಯಿದ್ವಿ ನಮ್ಮದೊಂದು ಸಂಘ. ಆ ಸಂಘ ಮಾಡ್ತಾ 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 ನಾವು ಒಂದು ರಿಜಿಸ್ಟ್ರೇಷನ್ನು ಕೂಡ ಮಾಡ್ಕೊಂಡಿದ್ದೀವಿ ನಮ್ಮ ಹುಡುಗರದು. ಈ ಥರ ಎಲ್ಲ ನಡ್ಸ್ಕೊಂಡು ಬರಬೇಕಾದ್ರೆ ಆ ಜಾಗದ ಹಿಂಭಾಗ ಇರ್ತಕ್ಕಂತಹ ಗಣಾಚಾರಿ ಪ್ರಕಾಶ್ ಅಣ್ಣನವರು 4 ವರ್ಷಗಳ ಹಿಂದೆ ವಿರಮಿಸಿಬಿಟ್ಟಿದ್ರು, ನಾನು ಬರಲ್ಲ ಇದರೊಳಗಡೆಗೆ ಅಂತೇಳಿ. ಈಗ ವೇಗವಾಗಿ ಬಂದುಬಿಟ್ಟು ನನಗಡೆ ಹಿಂದೆಗಡೆ ಇರೋಂಥ ಜಾಗ ನನಗೆ ಆಗಿಬಿಟ್ಟಿದೆ. ಈ ಜಾಗನೂ ನನಗೇ ಸೇರೋದ್ರಿಂದ ಈ ದೊಡ್ಡ ಆಂಜನೇಯ ಸ್ವಾಮಿ ದೇವಸ್ಥಾನನ ನಾನು ದೇವನಹಳ್ಳಿಗೆ ಸ್ಥಳಾಂತರ ಮಾಡಿಬಿಡ್ತೀನಿ. ಜಾಗದಲ್ಲಿ ನಾನು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಕೊಳ್ತೀನಿ, ನೀವು ಜಾಗ ನನಗೆ ಬಿಟ್ಕೊಡ್ಬೇಕು ಅಂತ ನಮ್ಮ ಸಂಘಕ್ಕೆ ತಿಳಿಸಿದ್ದಾರೆ, ಅಂದರೆ ನಮಗೆ ತಿಳಿಸಿದ್ದಾರೆ. ನಾವು ಆ ಥರ ಮಾಡೋದು ಬೇಡಣ ಅಂತೇಳಿ ಇನ್ನಷ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಆದರೂ ಕೂಡ ಅವ್ರು ನಮ್ಮ ಮಾತನ್ನು ಕೇಳಿಲ್ಲ, ನಮ್ಮ ವಿಚಾರನ ತಗೊಳ್ಳಿಲ್ಲ. ಕೊನೆಗೆ ಅದನ್ನು ಬೆಲೆ ಕಟ್ಟು ಮಾತನಾಡೋದಕ್ಕೂ ಬಂದಿದ್ದಾರೆ. ಇಷ್ಟೇನಾದರೂ ಆಗೋದಾದರೆ ನಾನು ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಹಣ ಆ ಥರ ಎಲ್ಲ ಬೇಡ, ನೀವು ದೇವಸ್ಥಾನ ಸಾರ್ವಜನಿಕವಾಗಿ ಮಾಡಿರ್ತಕ್ಕಂಥದ್ದು, ಇದನ್ನು ನೀವು ಆ ಥರ ಎಲ್ಲ ತಗೊಳ್ಳೋಕೆ ಬರಲ್ಲ ಅಂತಂದರೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದು ಮಾಡ್ಕೊಳ್ರಿ. ನೀನು ಹೇಳಪ್ಪ, ನನ್ನ ಹತ್ರ ಹೇಳ್ತೇನೆ, ನೀನು ಹೇಳು, ನನ್ನ ಹತ್ರ ಕೇಳಂತ ನೀನು ಯಾಕೆ ನನ್ನ ಹತ್ರ ಅಂತೀಯ? ನಮ್ಮ ಯಜಮಾನರು ಬಂದವ್ರೆ, ನೀನು ಮಾತಾಡು. ಅಲ್ಲಣ್ಣ ಇವರು ಏನೋ ಸ್ಟೇ ತಂದವ್ರೆ ಅಂದರೆ ಈ ಜಾಗದ ಮೇಲೆ ಏನು ಸ್ಟೇ ತಂದವ್ರೆ ಅಂದರೆ ಇದು ಜಾಗ ಖರಾಬ್ ಅಂತ ತಂದವ್ರೆ ಅಂತ ಹೇಳ್ತಾರೆ. ಇದು ಖರಾಬ್ ಜಾಗ ಅಲ್ಲ. ಈಗ ನಮಗೆ ಇದು ನಮ್ಮದು ಕೇಸ್ ಇತ್ತು ಹೈಕೋರ್ಟಲ್ಲಿ ಹೊಸದಾಗಿ ನಮ್ಗೆ ಆರ್ಡರ್ ಆಗೈತೆ. ಆರ್ಡರ್ ಆದ್ಮೇಲೆ ಆರ್ಡರ್ ಕಾಪಿ ಐತೆ, ಆಮೇಲೆ ಇದು ನಮ್ದು ಪಾಣಿ ಐತೆ, ಖಾತೆ ಐತೆ, ಕನ್ವರ್ಷನ್ ಆಗೈತೆ, ಕನ್ವರ್ಷನ್ ಆಗೈತೆ. ಗಲಾಟ್ ಸ್ಟೇಷನ್ಗೆ ಅದು ಅಣ್ಣ, ನೀನು ಗಲಾಟ್ ಸ್ಟೇಷನ್ ನಾವು ಮಾಡಿರೋದು ಇದೇನು
ಯಾವುದು ವಸ್ತಲ್ಲ ಇವ್ರದೇ ಜಾಗ, ದೇವಸ್ಥಾನ ಮಾಡಿರೋದು ಇವರು. ಪೂಜೆ ಮಾಡೋಕ್ಕೆ ಬಿಟ್ಟಿದ್ರು ಸ್ವಾಮಿಗಳಿಗೆ, ಅವರೇನೋ ಪೂಜೆ ಮಾಡ್ಕೊಂಡಿದ್ರು, ಅದೇನೇನು ಮಾಡ್ಕೊಂಡ್ರು ಗೊತ್ತಿಲ್ಲ. ಇಷ್ಟೇ ಆಗಿರುತ್ತೆ, ಏನಿಲ್ಲ. ಅದಕ್ಕೆ ಬೇರೆ ಏನೇನು ಕೋರ್ಟ್ ಆದೇಶ ಏನಿದೆ ಸರ್ ಅದ್ರ ಪ್ರಕಾರ ನಡ್ಕೊಳ್ಳಿ. ಆಯ್ತು. ಸರ್, ಈಗ ಕೋರ್ಟ್ ಆದೇಶ ಅಂದರೆ ಸರ್ವೆ ನಂಬರ್ ಮೇಲೆ ತರಬೇಕಣ್ಣ. ಇದು ನಮ್ಮದು ಜಾಗ ಇದೆ, ನಮ್ಮ ಸರ್ವೆ ನಂಬರ್ ಮೇಲೆ ತರ್ತೀರಿ. ಈ ದೇವಸ್ಥಾನದ ಹೆಸರಲ್ಲಿ ತಂದ್ಬಿಟ್ರೆ ನಾವು ಹೆಂಗೆ ಬಿಡೋಕ್ಕಾಗ್ತೈತೆ? ಕೆಲಸ ಹಾ, ಮಾಡಿ ಹೇಳು. ಬಿಡಂಗಿಲ್ಲ. ಹಾಂ ಈಗ ಯಾರು ಬಿಡೋದು ಬೇಕಾಗಿಲ್ಲ. ಹಾ. ಸರ್ ಒಂದು ಕೆಲಸ ಮಾಡಿ, ಇವರು ಅದು ಬೀಗ ಹಾಕಿ ಅರ್ಥ ಆಯ್ತಾ? ಹಾಂ ಅವ್ರೇನು ತಂತಾರ ತಂದು ಆಮೇಲೆ ಏನಾಗುತ್ತೆ ಮಾತಾಡೋಣ. ಈಗ ತಹಶೀಲ್ದಾರ್ ಕರ್ಕೊಂಡ್ಬಂದಿದ್ದೀವಿ ಸರ್, ಅಲ್ಲಿ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಏನು ಬರ್ಕೊಡ್ತಾರೆ ಬರ್ಕೊಡ್ಲಿ ಸರ್. ಬರ್ರಿ ಅಷ್ಟೇ ಮಾಡ್ಬೇಕು. ನೋಡೋಣ, ಅಲ್ಲೇ ಅಲ್ಲೇ ಹೋಗೋಣ. ಬರ್ತಾರೆ. ತಹಸೀಲ್ದಾರ್ ಹತ್ರ ಹೋಗೋಣ. ಅಲ್ಲೇ ಬರ್ತಾರೆ. ತಹಶೀಲ್ದಾರ್ ಬರ್ರಿ.